ಆಕಾಶವಾಣಿ ಮಂಗಳೂರು. ಕಾವ್ಯಯಾನ. ಬತ್ತಲೇಶ್ವರ ಕವಿ ವಿರಚಿತ ಕೌಶಿಕ ರಾಮಾಯಣ ಕಾವ್ಯದ ವಾಚನ ವ್ಯಾಖ್ಯಾನ. ಇಂದಿನ ಕಾರ್ಯಕ್ರಮದಲ್ಲಿ ವಾಚನಕಾರರಾಗಿ ಭಾಗವಹಿಸುತ್ತಾರೆ ಪದ್ಯಾಣ ಪಾರ್ವತಿ ಭಟ್. ವ್ಯಾಖ್ಯಾನಕಾರರು ಡಾಕ್ಟರ್ ಶಿವಕುಮಾರ ಅಳಗೋಡು. ಇದೀಗ ಕೇಳಿ ಕಾವ್ಯಯಾನದ 35ನೇ ಹೆಜ್ಜೆ. ರಾಮ ಮಂತ್ರಿಯನ್ನು ಉದ್ದೇಶಿಸಿ, ಅಯ್ಯ ಮತಿವಂತನೇ, ನೀನು ನಮ್ಮನ್ನು ಅನುಸರಿಸಿ ಬಹಳ ದೂರದವರೆಗೆ ಬಂದಿರುವೆ. ಸಾಕು, ಇನ್ನೂ ಮುಂದಕ್ಕೆ ಬರುವುದು ಸರಿಯಲ್ಲ. ಅಯೋಧ್ಯೆಯ ಅರಸನಾಗಿರುವ ದಶರಥ ಚಕ್ರವರ್ತಿ ಕೈಕಾದೇವಿಯವರಿಗೆ ಕೊಟ್ಟಿರುವ ಭಾಷೆಯನ್ನು ಮೀರದೆ ಭರತನಿಗೂ ರಾಜ್ಯಕ್ಕೂ ಹಿತವನ್ನು ಆಚರಿಸುವಂತೆ ನಾನು ನಡೆದುಕೊಳ್ಳಬೇಕಿದೆ. ನೀವೆಲ್ಲರೂ ಇದಕ್ಕೆ ಪೂರಕವಾಗಿ ವರ್ತಿಸಬೇಕು. ಆಗಾಗ ನೀನು ನಮ್ಮ ತಾಯಿಯವರನ್ನು ಕಂಡು ನಿಮ್ಮ ಮಕ್ಕಳಿಗೆ ಯಾವ ಹಾನಿಯೂ ಸಂಭವಿಸುವುದಿಲ್ಲ ಎಂದು ಸಾಂತ್ವನದ ಮಾತುಗಳನ್ನು ಹೇಳುತ್ತಿರಬೇಕು. ನೀನು ನಮ್ಮೆಲ್ಲರ ಹಿತವನ್ನೇ ಆಶಿಸುವವನಾಗಿದ್ದರೆ ಹಿಂದೆ ತೆರಳು, ಇಲ್ಲವಾದರೆ ನನ್ನ ಮೇಲೆ ಆಣೆ ಎನ್ನುತ್ತಾನೆ. ಆಗ ಮಂತ್ರಿಯ ಸ್ಥಿತಿ ಹೇಗಾಯಿತು ಎಂದರೆ, ಅಳಲಿ ಬಸವಳಿದಳು ತಕಂಬನೀಳೆ ಸ್ವಾಮಿಯ ತಿರುಗಿ ನೋಡುತ್ತ ಹಲುಬುತವೆ ಹಾರಾಮ ಹಾ ಕರುಣಾಳು ಹಾಯನುತ ತಿಳಿದು ಮೆಲ್ಲನೆ ಸರಿದನತ್ತಲು ಕಲಿಕಿರಾತಾದಿಪನ ಕಳುಹಿದ ನೆಲವೋ ಭರತನ ನೋಲಗಿಸುವುದೇ ಎಂದ ಸಿರಿರಾಯ. ಶ್ರೀರಾಮನ ಮಾತುಗಳನ್ನು ಕೇಳಿಸಿಕೊಂಡ ಮಂತ್ರಿಯು ದುಃಖತಪ್ತನಾಗಿ ಮರುಗುತ್ತಾ ಕಣ್ಣುಗಳಿಂದ ಧಾರಾಕಾರವಾಗಿ ಕಂಬನಿಯನ್ನು ಸುರಿಸುತ್ತಾ ಹೆಜ್ಜೆ ಹೆಜ್ಜೆಗೂ ಹಿಂದೆ ತಿರುಗಿ ದಾಶರಥಿಯನ್ನು ನೋಡುತ್ತಾ ಹಾ ರಾಮ, ಹಾ ಕರುಣಾಳು, ಹಾ ರಾಘವ ಎಂದು ಹಲುಬುತ್ತಾ ಅವರೆಲ್ಲರನ್ನೂ ಅಗಲಿ ಇರಲಾರದ ನೋವನ್ನು ನುಂಗುತ್ತಾ ಮೆಲ್ಲನೆ ಅಯೋಧ್ಯಾನಗರದತ್ತ ಸಾಗಿದ. ಮಂತ್ರಿಯನ್ನು ಬೀಳ್ಗೊಟ್ಟ ಬಳಿಕ ರಾಮಚಂದ್ರಮ ನದಿ ದಾಟಿಸಿದ ಕಿರಾತರ ಒಡೆಯನಾದ ಗುಹನನ್ನು ಕರೆದು, ಅಯ್ಯ, ನೀನೂ ಕೂಡ ಭರತನನ್ನು ಓಲೈಸುತ್ತಾ ರಾಜ್ಯಕ್ಕೆ ಹಿತವಾಗುವಂತೆ ಸಹಕರಿಸು ಎಂದು ನುಡಿದು ಆತನನ್ನೂ ಹಿಂದೆ ಕಳುಹಿಸಿದ. ಆಗ ಸೀತೆ ಹರಿಯುತ್ತಿರುವ ಗಂಗಾದೇವಿಯನ್ನು ಉದ್ದೇಶಿಸಿ ಹೀಗೆ ಪ್ರಾರ್ಥಿಸುತ್ತಾಳೆ. ಎಲೆ ಸುಲೋಚನೆ ಗಂಗೆ ವನ ಭಯಗಳೆದು ತನ್ನಯ ರಮಣನೀ ಭೂವಳಯದಲ್ಲಿ 14 ವರುಷವ ಚರಿಸಿ ಸುಖದಿಂದ ಉಳಿದು ಬಂದರೆ ಲಕ್ಷ ಭೋಜನಗಳನ್ನು ಮಾಡಿಸುವೆನು, ಮದರ್ತಿಯ ಸಲಿಸಬೇಕೆನು ತೆರಗಿ ಹರಕೆಯ ಹಿಡಿದಳವನಿಸುತ್ತೇ. ಗಂಗೆಯನ್ನು ಉದ್ದೇಶಿಸಿ ಸೀತೆ ಹೀಗೆ ಪ್ರಾರ್ಥಿಸುತ್ತಾಳೆ. ಸುಮಧುರವಾದ ಹಾಗೂ ವಿಶಾಲವಾದ ಕಣ್ಣುಗಳನ್ನು ಹೊಂದಿರುವ ಗಂಗಾಮಾತೆಯೇ, ನನ್ನ ರಮಣನಾಗಿರುವ ಶ್ರೀರಾಮಚಂದ್ರನು ವನವಾಸದ ಭಯವನ್ನು ದೂರ ಮಾಡಿ 14 ವರ್ಷಗಳ ಕಾಲ ಈ ಭೂಪ್ರದೇಶದಲ್ಲಿ ನೆಲೆಯಾಗಿ
ಸುಖದಿಂದ ಉಳಿದು ಬಂದರೆ ಗಂಗಾ ತೀರದಲ್ಲಿ ಲಕ್ಷ ಸಂಖ್ಯೆಯ ಜನರಿಗೆ ಭೋಜನವನ್ನು ಉಣಬಡಿಸುತ್ತೇನೆ. ನನ್ನ ಈ ಕೋರಿಕೆಯನ್ನು ನೀನು ಈಡೇರಿಸಬೇಕು ಎಂದು ಹರಕೆ ಹೊತ್ತಳು. ಇಲ್ಲಿ ಗಂಗಾ ಸಮಾರಾಧನೆ ಮಾಡುವ ವಿಷಯ ಜನಪದ ಸಂಸ್ಕೃತಿಯ ಛಾಯೆಯನ್ನು ಕಾಣಿಸುತ್ತದೆ. ಇದು ಮೂಲ ರಾಮಾಯಣಕ್ಕಿಂತ ವಿಭಿನ್ನವಾಗಿರುವುದು ಗಮನಾರ್ಹ. ಅಯೋಧ್ಯೆಯಿಂದ ಹೊರಟ ರಾಮ, ಲಕ್ಷ್ಮಣ, ಸೀತೆಯರು ಗಂಗಾ ನದಿಯ ತೀರದಲ್ಲಿ ರಾತ್ರಿಯನ್ನು ಕಳೆದು ಮರುದಿನ ನಾವೆಯನ್ನು ತರಿಸಿ ನದಿ ದಾಟಿದರು. ಬಳಿಕ ಅನುಸರಿಸಿ ಬಂದಿದ್ದ ಮಂತ್ರಿಯನ್ನೂ ಕಿರಾತರ ಒಡೆಯನಾದ ಗುಹನನ್ನೂ ಹಿಂದೆ ಕಳುಹಿಸಿದರು. ರಾಮ ವನದಲ್ಲಿ ಕ್ಷೇಮವಾಗಿ ಕಳೆಯುವಂತಾಗಲಿ ಎಂದು ಸೀತೆ ಗಂಗೆಯಲ್ಲಿ ಹರಕೆ ಹೊತ್ತಳು. ಮುಂದೆ ಪೊಡವಿಪತಿ ಹರಿ ಮುಂದೆ ಲಕ್ಷ್ಮಣ ನಡುವೆ ಮುಲೆ ಮುಡಿ ಭರಕೆ ಬಳುಕುವ ಮಡದಿ ಹಿಂದಕ್ಕೆ ಬಹಳ ಗಹನದ ವನದಲೈ ತರಲು ನಡೆದು ಹಣ್ಣನು ಮೇಲೂತ ಸತಿ ನೀರಡಿಸಿ ಬಸವಳಿಯಲ್ಕೆ ಹರಿ ಮರದಡಿಯ ನೋಡುತ್ತ ನಿಂದು ಮರುಗುತ್ತ ಹೋಹನಲ್ಲಲ್ಲಿ. ಅಯೋಧ್ಯ ನಗರದ ಅಸಂಖ್ಯ ಪ್ರಜಾಜನರ ಹೃದಯ ಸಿಂಹಾಸನವನ್ನು ಏರಿ ವಿಜೃಂಭಿಸಿದ ಪೊಡವಿಪತಿ ಶ್ರೀರಾಮನು ಮುಂದೆ ಸಾಗುತ್ತಿದ್ದಾನೆ. ಆತನನ್ನು ಅನುಸರಿಸಿ ಲಕ್ಷ್ಮಣನು ನಡೆಯುತ್ತಿದ್ದಾನೆ. ಇವರಿಬ್ಬರ ಹಿಂದಿನಿಂದ ಮೊಲೆಮುಡಿಯ ಭಾರವನ್ನು ಹೊತ್ತು ಬಳುಕುವ ಅಬಲೆಯಾದ ಸೀತೆ ತೆರಳುತ್ತಿದ್ದಾಳೆ. ಹೀಗೆ ಮೂವರೂ ಒಟ್ಟಾಗಿ ದುರ್ಗಮವಾದ ಅರಣ್ಯ ಪ್ರದೇಶವನ್ನು ಪ್ರವೇಶಿಸಿದರು. ಬಹಳ ದೂರದಿಂದ ಕಾಲ್ನಡಿಗೆಯಲ್ಲಿಯೇ ನಡೆದು ಬಂದು ಆಯಾಸಗೊಂಡ ಜಾನಕಿಯು ಮಾರ್ಗ ಮಧ್ಯದಲ್ಲಿ ದೊರಕಿದ ಹಣ್ಣುಗಳನ್ನು ಸೇವಿಸುತ್ತಾ ಬಾಯಾರಿಕೆಯಿಂದ ಬಳಲಿದಳು. ಆಗ ರಾಮ ಮರದಡಿಯಲ್ಲಿ ನೋಡುತ್ತಾ ನೀರು ಎಲ್ಲಿಯಾದರೂ ಸಿಗಬಹುದೇ ಎಂದು ಅರಸುತ್ತಾ ನಿಂತು ಮರುಗುತ್ತಾ ಮೆಲ್ಲನೇ ಚರಿಸುತ್ತಾನೆ. ಈ ಮೂವರೂ ವನದಲ್ಲಿರುವ ಒಂದು ದಿನ ಲಕ್ಷ್ಮಣನು ಹಣ್ಣನು ತಂದು ಕೊಡಲ ರಾಮನೆಂದನು ಕಂದ ಬಾವೊಡನೂಟಕ್ಕೆಂದರೆ ವನದಿ ಮೆದ್ದೆನೆನೆ ಅಂದು ಮೊದಲಾಗರಸನೆಂದರೆ ತಂದೆನೇ ಮವನಿತ್ತೊಡಲ್ಲದೆ ಮುಂದೆ ಮೆಲುವವನಲ್ಲ ಮನದೊಳಗೆಂದು ನಿಶ್ಚಯಿಸಿ. ಅಯೋಧ್ಯೆಯಿಂದ ಹೊರಟು ಬಂದ ಮೂವರೂ ವನವಾಸದಲ್ಲಿರುವ ಒಂದು ದಿನ ಉದರ ಪೋಷಣೆಗಾಗಿ ಲಕ್ಷ್ಮಣನು ಕಾಡಿನಲ್ಲಿ ಬೆಳೆದ ರಸಭರಿತವಾದ ಹಣ್ಣುಗಳನ್ನು ತಂದು ರಾಮನಿಗೆ ಕೊಟ್ಟನು. ಆಗ ರಾಮ ಅನುಜನನ್ನು ಉದ್ದೇಶಿಸಿ, ಕಂದ ಲಕ್ಷ್ಮಣ, ನೀನು ಬಾ, ನಾವೆಲ್ಲರೂ ಒಟ್ಟಾಗಿ ಊಟ ಮಾಡೋಣ ಎನ್ನುತ್ತಾನೆ. ಅದಕ್ಕೆ ಸೌಮಿತ್ರಿಯು, ಅಣ್ಣ, ನಾನು ಈಗಾಗಲೇ ವನದಲ್ಲಿಯೇ ತಿಂದು ಬಂದಿದ್ದೇನೆ ಎಂದು ಉತ್ತರಿಸುತ್ತಾನೆ. ಆದರೆ ಅಂದಿನಿಂದ ಮೊದಲುಗೊಂಡು ರಾಮ ಹೇಳಿದರೆ ಆತನೇ ಆಹಾರವನ್ನು ಸ್ವೀಕರಿಸು ಎಂದು ಹೇಳದೇ ಇದ್ದರೆ ಮುಂದೆ ನಾನು ಆಹಾರವನ್ನೇ ಸೇವಿಸುವುದಿಲ್ಲ ಎಂದು ಲಕ್ಷ್ಮಣನು ಮನಸ್ಸಿನಲ್ಲಿಯೇ ನಿರ್ಧರಿಸಿ ಅಂತೆಯೇ ನಡೆದುಕೊಳ್ಳುತ್ತಾನೆ. ಹೀಗೆ ಲಕ್ಷ್ಮಣನು 14 ವರ್ಷಗಳ ಕಾಲ ಆಹಾರ, ನಿದ್ರೆ, ಮೈಥುನಗಳಿಂದ ದೂರವಿದ್ದನು. ಇದರಿಂದಾಗಿ ರಾವಣನ ಮಗನಾದ ಇಂದ್ರಜಿತುವು ಪಡೆದುಕೊಂಡ ವರದ ಪ್ರಕಾರವಾಗಿಯೇ ಆತನನ್ನು ಕೊಲ್ಲುವುದಕ್ಕೆ ಲಕ್ಷ್ಮಣನಿಗೆ ಸಾಧ್ಯವಾಗುತ್ತದೆ. ನಡೆದು ಭಾರದ್ವಾಜನಾಶ್ರಮದೆಡೆಗೆ ಬಂದನು. ಅದೊಂದು ರಾತ್ರಿಯ ತಡೆದು ಮುನಿಪತಿ ಬೀಳುಗೋಟನು ಪಥವ ಮುಂದರುಹಿ
ಪೊಡವಿ ಪಾಲಕ ಚಿತ್ರಕೂಟದಿ ಗುಡಿಯ ನಿರ್ಮಿಸಿ ತಮ್ಮ ಗೃಹಿಣಿಯರೊಡನೆ ಪಣ್ಫಲದಿಂದ ದಿನಗಳ ಕಳೆಯುತ್ತಿರುತ್ತಿದ್ದ. ರಾಮ, ಲಕ್ಷ್ಮಣ, ಸೀತೆ ಅರಣ್ಯದಲ್ಲಿ ಸಂಚರಿಸುತ್ತಾ ಭಾರದ್ವಾಜರ ಆಶ್ರಮಕ್ಕೆ ಬಂದು ಒಂದು ರಾತ್ರಿ ಅಲ್ಲಿಯೇ ಉಳಿದುಕೊಂಡರು. ಅವರನ್ನು ಚೆನ್ನಾಗಿ ಸ್ವಾಗತಿಸಿ ಉಪಚರಿಸಿದ ಬಳಿಕ ಮುನಿಯು ಮುಂದೆ ಕ್ರಮಿಸಬೇಕಾದ ಮಾರ್ಗವನ್ನು ಅವರಿಗೆ ಸೂಚಿಸಿ ತನ್ನ ಆಶ್ರಮದಿಂದ ಬೀಳ್ಕೊಟ್ಟನು. ಅಲ್ಲಿಂದ ಹೊರಟ ಆ ಮೂವರು ಚಿತ್ರಕೂಟದ ರಮಣೀಯವಾದ ಪ್ರದೇಶವನ್ನು ಪ್ರವೇಶಿಸಿ ನಿರ್ಮಲ ಜಲ ಸಮೀಪದಲ್ಲಿ ಎಲೆಯ ಮನೆಯನ್ನು ನಿರ್ಮಿಸಿಕೊಂಡರು. ಗೃಹಿಣಿಯಾಗಿರುವ ಸೀತೆಯೊಂದಿಗೆ ರಾಮ, ಲಕ್ಷ್ಮಣರು ಪಣ್ಫಲ ಅರ್ಥಾತ್ ಹಣ್ಣು ಹಂಪಲುಗಳನ್ನು ಸೇವಿಸುತ್ತಾ ದಿನಗಳನ್ನು ಕಳೆಯತೊಡಗಿದರು. ಇಲ್ಲಿ ಕವಿಯು ದ್ವಿರುಕ್ತಿಯನ್ನು ವಿಶೇಷವಾಗಿ ಬಳಸಿಕೊಂಡಿರುವುದು ಗಮನಾರ್ಹ. ಇದುವರೆಗೆ ಕಾವ್ಯಯಾನ ಬತ್ತಲೇಶ್ವರ ಕವಿ ವಿರಚಿತ ಕೌಶಿಕ ರಾಮಾಯಣ ಕಾವ್ಯದ ವಾಚನ ವ್ಯಾಖ್ಯಾನದ 35ನೇ ಹೆಜ್ಜೆ ಕೇಳಿದಿರಿ. ಇಂದಿನ ಕಾವ್ಯಯಾನದಲ್ಲಿ ವಾಚನಕಾರರಾಗಿ ಭಾಗವಹಿಸಿದ್ದವರು ಪದ್ಯಾಣ ಪಾರ್ವತಿ ಭಟ್, ವ್ಯಾಖ್ಯಾನಕಾರರು ಡಾಕ್ಟರ್ ಶಿವಕುಮಾರ ಅಳಗೋಡು. ನಿರ್ಮಾಣ ಸಹಾಯ ಗೀತಾ ಉದಯ ಭಟ್. ಕಾರ್ಯಕ್ರಮ ನಿರ್ಮಾಣ ಲತೀಶ್ ಪಾಲ್ದಾನೆ.